ನಮಸ್ಕಾರ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ಕೃಷ್ಣ ಭಟ್ ಮಾತಾಡ್ತಿರೋದು. ಈ ಸಂಚಿಕೆಯಲ್ಲಿ ನಾನು ನಿಮಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ವಿಚಾರ ಹೇಳಲಿಕ್ಕೆ ಬಂದಿದ್ದೀನಿ. ಶತ್ರುಗಳ ಬಾಧೆ. ಈ ಶತ್ರುಗಳ ಬಾಧೆಯಿಂದ ನಿಮಗೆ ಸಂಪೂರ್ಣವಾಗಿ ನಿಮ್ಮ ಜೀವನದಲ್ಲಿ ಬಹಳ ಸಮಸ್ಯೆಗಳಾಗ್ತಾ ಇದ್ರೆ, ಇವರಿಂದ ನಿಮ್ಮ ಹಣಕಾಸಿನಲ್ಲಾಗಲಿ ನಿಮ್ಮ ಬಿಸ್ನೆಸ್ ಅಲ್ಲಾಗಲಿ ಹೊಡೆತ ತಿಂತಾ ಇದ್ರೆ, ಹಿತಶತ್ರುಗಳಿಂದ ಆಗಲಿ ಮತ್ತೆ ಸಂಪೂರ್ಣವಾಗಿ ಫ್ರೆಂಡ್ಶಿಪ್ ಸರ್ಕಲ್ಗಳಿಂದಾಗಲಿ ಈ ರೀತಿ ನಿಮಗೆ ಶತ್ರುಗಳಿಂದ ಬಹಳ ರೀತಿಗಳಿಂದ ಕಿರಿಕಿರಿ ಆಗ್ತಾ ಇದ್ರೆ, ಮಾಡ್ತಕ್ಕಂಥ ಒಂದು ಕೆಲಸದಲ್ಲಿ ಮಾಡ್ತಕ್ಕಂಥ ಒಂದು ವಿಚಾರದಲ್ಲಿ ನಿಮಗೆ ಮನಸ್ತಾಪಗಳಾಗ್ತಾ ಇದೆ ಶತ್ರುಗಳಿಂದ. ಮತ್ತೆ ಅವರು ಏನೇ ಮಾಡಿದ್ರು ಕೂಡ ನಿಮ್ಮ ಕುಟುಂಬದಲ್ಲಿ ಕೂಡ ಅವರು ಶತ್ರುಗಳು ನಾನಾ ರೀತಿಗಳಿಂದ ಆಟ ಆಡಲಿಕ್ಕೆ ಪ್ರಾರಂಭ ಮಾಡಿದ್ರೆ, ಮತ್ತು ನಿಮ್ಮ ಬಿಸ್ನೆಸ್ ಅಲ್ಲೂ ಕೂಡ ಅವರಿಂದ ನಿಮಗೆ ಪರಿಪೂರ್ಣವಾಗಿ ನಷ್ಟಗಳಾಗ್ತಾ ಇದ್ರೆ, ಇದಕ್ಕೆ ಏನು ಪರಿಹಾರ? ಶತ್ರುಗಳು ನಮ್ಮಿಂದ ಸಂಪೂರ್ಣವಾಗಿ ದೂರ ಉಳಿಬೇಕು. ಅವರು ನಮ್ಮ ತಂಟೆಗೆ, ನಮ್ಮ ವಿಚಾರಕ್ಕೆ, ನಮ್ಮ ಒಂದು ಪರ್ಸನಲ್ ವಿಚಾರಕ್ಕೆ ಬರ್ಲಿಕ್ಕೆ ಹೋಗಬಾರ್ದು. ಈ ರೀತಿ ಒಂದು ತಂತ್ರ ಹೇಗೆ ಮಾಡಬೇಕು ಗುರುಗಳಂತ ಹೇಳಿದ್ರೆ, ನಿಮಗೆ ಒಂದು ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ವಿಚಾರ ಹೇಳಲಿಕ್ಕೆ ಇಷ್ಟಪಡ್ತೀನಿ. 5 ಲವಂಗದಿಂದ, ಪ್ರಿಯ ವೀಕ್ಷಕರೇ, ಬಹಳ ಹುಷಾರದಿಂದ ಕೇಳಬೇಕಿದು, ಬಹಳ ಎಚ್ಚರಿಕೆಯಿಂದ ಕೇಳಬೇಕು. 5 ಲವಂಗದಿಂದ ಈ ಒಂದು ಶತ್ರುಗಳ ಸಂಹಾರ ಮಾಡಲಿಕ್ಕೆ ಸುಲಭವಾದ ತಂತ್ರ. 5 ಲವಂಗ ಮತ್ತು ಒಂದು ಬಿಳಿಯ ಹಾಳೆಯಲ್ಲಿ ನಿಮ್ಮ ಶತ್ರುಗಳ ನಾಮದೇಹವನ್ನು ಸಂಪೂರ್ಣವಾಗಿ ಬರೆದು, ಆ ನಾಮದೇಹದಲ್ಲಿ 5 ಲವಂಗಗಳ ಹಾಕಿ ಮತ್ತೆ ಒಂದು ಲಿಂಬೆಣ್ಣ ತೆಗೆದುಕೊಂಡು, ಆ ಲಿಂಬೆಣ್ಣ ಮೇಲೆ ನಿಮ್ಮ ಶತ್ರುಗಳ ಹೆಸರು ಕೂಡ ಅದರಲ್ಲೂ ಕೂಡ ನೀವು ಬರೀರಿ. ಆ ಒಂದು ಲವಂಗ ಮತ್ತು ಆ ಲಿಂಬೆಣ್ಣ ನೀವು ಏನು ಮಾಡ್ಬೇಕಂತ ಹೇಳಿದ್ರೆ, ಆ ಲವಂಗನ್ನು ಸಂಪೂರ್ಣವಾಗಿ ಬಿಳಿಯ ಹಾಳೆಯಲ್ಲಿ ನೀವು ಏನು ಹೆಸರು ಬರೆದು ಕಟ್ಟಿಡ್ತೀರೋ ಆ ಬಿಳಿಯ ಹಾಳೆ ಅಮಾವಾಸ್ಯೆ ದಿನ ಸುಡಬೇಕಾಗತ್ತೆ. 5 ಲವಂಗನ ಇಟ್ಟು ಆ ಬಿಳಿಯ ಹಾಳೆಯನ್ನು ಸುತ್ತಿ ಅದನ್ನ ಸುಡಬೇಕಾಗುತ್ತೆ. ಅರ್ಥ ಆಯ್ತಾ ಪ್ರಿಯ ವೀಕ್ಷಕರೇ? ಗಮನ ಇಟ್ಟು ಕೇಳಿ. ಬಿಳಿಯ ಹಾಳೆಯಲ್ಲಿ ಹೆಸರುಗಳನ್ನು ಬರೆದು, ನಿಮ್ಮ ಶತ್ರುಗಳ ಹೆಸರುಗಳನ್ನು ಬರೆದು 5 ಲವಂಗಗಳನ್ನ ಅದರಲ್ಲಿ ಇಟ್ಟು ಅದನ್ನ ನೀವು ಅಮಾವಾಸ್ಯೆ ದಿನ ಸುಡಬೇಕಾಗುತ್ತೆ. ಈ ತರ ನೀವು ಒಂದು 3 ಅಮಾವಾಸ್ಯೆ ಮಾಡಿ ಸಾಕು. ನಿಮ್ಮ ಶತ್ರುಗಳು ನಿಮ್ಮ ಒಂದು ವಿಚಾರಕ್ಕೆ ಬರುವುದಿಲ್ಲ. ಮತ್ತೆ ಆ ಲಿಂಬೆಣ್ಣ ನೀವೇನು ಮಾಡಬೇಕು? ಆ ಒಂದು ಲಿಂಬೆಣ್ಣ ಏನು ಮಾಡ್ಬೇಕಂದ್ರೆ, 3 ಕೂಡಿರುವಂತ ಒಂದು ರಸ್ತೆಯಲ್ಲಿ, ಆ 3 ಕೂಡಿರುವಂತ ರಸ್ತೆಯಲ್ಲಿ ಎಡಗಾಲಿಂದ ಅದನ್ನ ತುಳಿದು, 3 ಕೂಡಿರುವಂತ ರಸ್ತೆಯಲ್ಲಿ ಆ ಲಿಂಬೆಣ್ಣ ಹಾಕಿ ಎಡಗಾಲಿಂದ ತುಳಿದು, ಅದು ಅಮಾವಾಸ್ಯೆ ದಿನ ಅಥವಾ ಹುಣ್ಣಿಮೆ ದಿನ ಮಾಡ್ಬೋದು. ಈ 2 ಸುಲಭವಾದ ತಂತ್ರಗಳು ನೀವು ಮಾಡಿದಂಥದ್ದಾದ್ರೆ ನಿಮ್ಮ ಜೀವನದಲ್ಲಿ ಶತ್ರುಗಳ ಕಾಟ ಬರುವುದಿಲ್ಲ, ಹಿತಶತ್ರುಗಳ ಕಾಟ ಕೂಡ ಬರುವುದಿಲ್ಲ. ನಿಮ್ಮನ್ನ ನೋಡಿದ ಶತ್ರುಗಳು ಗಡ ಅಂತ ನಡುಕ್ತಾರೆ. ಈ ರೀತಿ ಒಂದು ಸುಲಭವಾದ ಒಂದು ವಿಚಾರ ನೀವು ಮಾಡಿದಂಥದ್ದಾದ್ರೆ ವೀಕ್ಷಕರೇ, ನಿಮ್ಮ ಜೀವನ ಪೂರ್ತಿ ಶತ್ರುಗಳಿಂದ ಸಂಪೂರ್ಣವಾಗಿ ದೂರ ಉಳಿಲಿಕ್ಕೆ ಶಾಶ್ವತವಾದ ಒಂದು ಶಕ್ತಿ ಇದು. ಅರ್ಥ ಆಯ್ತಾ ಪ್ರಿಯ ವೀಕ್ಷಕರೇ? ಇದೊಂದು ಸಣ್ಣ ತಂತ್ರ ಮಾಡಿ ಖಂಡಿತವಾಗ್ಲೂ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಈ ಶತ್ರುಗಳ ದೋಷ ನಿವಾರಣೆ ಆಗುತ್ತೆ. ಇವರಿಂದ ನಿಮಗೆ ಯಾವುದೇ ಒಂದು ಕಾದಾಟ ಕೂಡ ಇರುವುದಿಲ್ಲ, ಯಾವುದೇ ಒಂದು ಸಮಸ್ಯೆ ಕೂಡ ಇರುವುದಿಲ್ಲ. ಇದು ಪ್ರತಿ 3 ಅಮಾವಾಸ್ಯೆ ಅಥವಾ 3 ಹುಣ್ಣಿಮೆ ಈ ರೀತಿ ನೀವು ಮಾಡಬೇಕಾಗುತ್ತದೆ. ಅರ್ಥ ಆಯ್ತಾ ವೀಕ್ಷಕರೇ? ಈ ರೀತಿ ಒಂದು ಮಾಡಿ ಖಂಡಿತವಾಗ್ಲೂ ನಿಮ್ಮ ಜೀವನದಲ್ಲಿ ಬದಲಾವಣೆ ಹೇಗಿರುತ್ತೆ ಅಂತ ನೋಡಿ ನೀವೇ ಖುಷಿಯಾಗಿ ಸಂತೋಷವಾಗಿ ಇರ್ತೀರ. ಮತ್ತು ನಿಮ್ಮ ಏನೇ ಸಮಸ್ಯೆಗಳಿರಲಿ, ಎಷ್ಟೇ ಕಠಿಣವಾಗಿರಲಿ, ಏನೇ ಒಂದು ಗುಪ್ತ ವಿಚಾರ ಇರಲಿ, ಕೆಳಗಡೆ ನಂಬರ್ ಇರುತ್ತೆ, ದಯವಿಟ್ಟು ಅದಕ್ಕೊಂದು ಕಾಲ್ ಮಾಡಿ ನಿಮ್ಮ ಕಷ್ಟಗಳಿಗೆ, ನಿಮ್ಮ ಒಂದು ಸಮಸ್ಯೆಗಳಿಗೆ ಸೂಕ್ತವಾದ ಸುಲಭವಾದ ಪರಿಹಾರನ ಕಂಡುಕೊಳ್ಳಿ ವೀಕ್ಷಕರೇ. ನಮಸ್ಕಾರ, ಒಳ್ಳೆಯದಾಗಲಿ.